ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಿಗ್ತೇನ್ರಿ? ಇಲ್ಲ ರೀ, ನಮ್ಮಪ್ಪ ಅದು ಎಲ್ಲಿಟ್ರು ಅಂತಾನೆ ಗೊತ್ತಾಗ್ತಿಲ್ಲ. ಮೊದಲೇ ಅವ್ರಿಗೆ ಮರುವು. ಶೋ, ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಹುಡುಕಿದ್ರೆ ಎಲ್ರಿ ಸಿಗುತ್ತೆ? ಸ್ವಲ್ಪ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ಹುಡುಕಿ, ಆಗ್ಲೇ ತಾನೆ ನೀವೇನು ಹುಡುಕ್ತಿದ್ದೀರಾ ಅದ್ರ ಬಗ್ಗೆ ಗಮನ ಇರುತ್ತೆ. ಸರಿ ರೀ, ಬನ್ನಿ ನೀವು ಕೂತ್ಕೊಳ್ಳಿ. ಇಬ್ಬರು ಒಂದು ವೈಟ್ ಕಾಫಿ ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಆಮೇಲೆ ಹುಡ್ಕೋಣ. ಸುಭಾಷ್, ಮತ್ತಿನ್ನೇನ್ರಿ, ಅದೆಲ್ಲ ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ ಅಂತ ಬಾಯಿ ಹುಡ್ಕೋತಾ ಇದ್ದಾರೆ. ನೀವು ನೋಡಿದ್ರೆ ರಿಲ್ಯಾಕ್ಸ್ ಆಗಿ ಅಂತ ಇದ್ದೀರಲ್ಲ. ಕರೆಕ್ಟು. ನಿಮ್ಮ ಲಾಭಕ್ಕಲ್ಲಿ ಈ ಥರ ಕಳೆದೋಗಿರೋದನ್ನ ಹುಡ್ಕೋಕ್ಕೆ ಯಾವುದಾದ್ರೂ ಐಡಿಯಾ ಇದೆಯಾ? ನೋಡಿ ಹೇಳ್ರಿ, ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ದೊಡ್ಡ ಮನೇಲಿ ಎಲ್ಲಿ ಅಂತ ಹುಡುಕ್ಲಿ ನಾನು? ಅಪ್ಪ ಇಲ್ಲೇನ್ ಮಾಡ್ತಿದ್ಯಪ್ಪ? ಅಯ್ಯೋ, ನಾನು ಹುಡುಕ್ತಾನೆ ಇದ್ದೀನಿ ಕಣವ, ಸಿಗ್ತಾ ಇಲ್ಲ. ಅಲ್ಲೇಂದ್ರ ಸಿಗ್ತಾ? ಇಲ್ಲಪ್ಪ. ಸುಭಾಷಪ್ಪ, ಗಾಬರಿ ಆಗೋದು ಬೇಡ ಅಂತ ಹೇಳಪ್ಪ. ಇದು ಎಲ್ಲ ಭಗವಂತನ ಆಟ. ಅವನೇ ಆಡಿಸ್ತಾನೆ, ಕಾಡಿಸ್ತಾನೆ, ನಗಿಸ್ತಾನೆ. ನೋಡ್ತಾ ಇರು, ಆ ದೇವರೇ ಯಾವ್ದಾದ್ರು ಬೇರೆ ರೂಪದಲ್ಲಿ ಬಂದು ಹುಡುಕ್ ಕೊಟ್ಟೇ ಕೊಡ್ತಾನೆ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆ ಮಾಡ್ತಿದ್ಯಾ? ನನ್ನ ಪ್ರಾರ್ಥನೆಯಲ್ಲಿ ಏನಾದರೂ ಲೋಪ ಇದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಆದರೆ ಈ ರೀತಿ ಪೂಜೆ ನಿಲ್ಲೋ ಹಾಗೆ ಮಾಡಬೇಡ. ಇಡೀ ಮನೆನೆಲ್ಲ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಸುಮನವ್ರೆ, ಟೆನ್ಷನ್ ಮಾಡ್ಕೋಬೇಡಿ, ಸಿಗುತ್ತೆ. ಇಲ್ಲೇ ಎಲ್ಲಾದರೂ ಇರುತ್ತೆ. ಸಾಹೇಬ್ರೆ, ಪೂಜೆ ಏನಾದರೂ ನಿಂತೋದ್ರೆ ಅಂತ ಭಯ ಆಗ್ತಿದೆ. ಸುಮನವ್ರೆ, ನೀವು ಆಯಾಸ ಪಟ್ಕೋಬೇಡಿ. ಬನ್ನಿ ಆ ಕಡೆ ನೋಡೋಣ. ಹುಷಾರ್. ಏಯ್, ಇನ್ನು ಎಷ್ಟೊತ್ತವರೆಗೂ ಹುಡ್ಕೋದು? ಅದೇ ನಿಧಿನ ಎಷ್ಟೊತ್ತವರೆಗೂ ಹುಡ್ಕಕ್ಕೆ? ಈ ಹೂ ಮಾರೋಳಿಂದ ಹಾಳಾಗ್ಬೇಕಾಗಿರೋ ಪೂಜೆ ಅಪ್ಪನಿಂದ ಹಾಳಾಗೋ ಆಗಾಯ್ತು. ಅಪ್ಪನಿಂದ ಅಲ್ಲ, ಇದು ಹಾಳಾಗಿದ್ದು ಸಾಧನೆಯಿಂದ. ಏನೆಲ್ಲ ಹೇಳ್ತಾ ಇದ್ದೆ ನೀನು? ಮತ್ತಿನ್ನೇನ್ ಜಾತಿ, ಅಪ್ಪನ್ಗೆ ತನ್ನ ಮೊಬೈಲ್ ಎಲ್ಲಿಟ್ಟಿರ್ತಾರೆ ಅನ್ನೋದು ಸರಿಯಾಗಿ ನೆನಪಿರಲ್ಲ. ಅಂತದ್ರಲ್ಲಿ ಇಂತ ವೆರಿ ಇಂಪಾರ್ಟೆಂಟ್ ವಸ್ತುನ ಹೋಗಿ ಅಪ್ಪನ ಕೈಯಲ್ಲಿ ಕೊಟ್ಟಿದ್ದಾಳಲ್ಲ ಈ ತಾನ, ಅವ್ಳಿಗೇನು ಬುದ್ಧಿ ಬೇಡವಾ? ನೀನ್ ಗುರ್ರ ಅಂತ ಇದ್ಯಾ? ನನ್ಗೊಂದು ವೆರಿ ಇಂಪಾರ್ಟೆಂಟ್ ಕೆಲಸ ಇದೆ. ಈ ಪೂಜೆ ಮುಗಿದ್ರೆ ಸಾಕಾಗಿದೆ ನನ್ಗೆ. ನನ್ನ ಟೆನ್ಷನ್ ಅಲ್ಲಿ ನಾನು ಸಾಯ್ತಾ ಇದ್ದೀನಿ. ಇವನ್ ಯಾಕೆ ಹಿಂಗ ಆಡ್ತಾ ಇದ್ದಾನೆ? ನಾವು ನೋಡಿದ್ರೆ ಈ ಪೂಜೆ ನಿಲ್ಸ್ಬೇಕು ಅಂತ ಕಾಯ್ತಾ ಇದೀವಿ. ಇವನ್ ನೋಡಿದ್ರೆ ಪೂಜೆ ಮುಗಿದ್ರೆ ಸಾಕು ಅಂತ ಇದ್ದಾನಲ್ಲ. ಹಾಳಾದ ಮರವು ನನ್ನ ಯಾಕೆ ಇಷ್ಟೊಂದು ಕಾಡ್ತಾ ಇದೆ? ಹಾಂ, ಸಾಧನ ನನ್ನ ಕೈಲಿ ಕೊಟ್ಟಿದ್ದಾಳ ಪಾಪ. ಆ ಮಗು ಯಾಕೆ ಸುಳ್ಳು ಹೇಳುತ್ತೆ? ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿಟ್ಟಿದ್ದೀರಾ ಅಂತ ನೆನಪು ಮಾಡ್ಕೊಳ್ಳಿ. ಟೆನ್ಷನ್ ಮಾಡ್ಕೋಬೇಡಿ, ಸಮಾಧಾನವಾಗಿ ಯೋಚನೆ ಮಾಡಿ. ಪದ್ದು, ನನಗೆ ನನ್ನ ಬಗ್ಗೆನೇ ಜಿಗುಪ್ಸೆ, ಅಸಹ್ಯ ಶುರು ಆಗ್ಬಿಟ್ಟಿದೆ ಕಣೆ. ಹಾಳಾದ ಮರವಿನಿಂದ. ಹಾಂ, ಯಾರಿಗೆ ಹೇಳೋದು? ಯಾಕೆ ಹಿಂಗೆ ಆಗ್ತಾ ಇದೆ? ಆ ಭಗವಂತನಿಗೆ ಗೊತ್ತು. ಮನ್ಸು ಕಚ್ಕೋಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ ಪದ್ಮ? ಮನೆ ಹಿರಿಯ ಕಣೆ ನಾನು. ನಾನೇ ತಪ್ಪು ಮಾಡಿದ್ರೆ ಹೆಂಗೆ? ಕಿರಿಯವ್ರಿಗೆಲ್ಲ ಹೆಂಗ್ ಬುದ್ಧಿ ಹೇಳ್ತೀಯ? ನಾಳೆ ನಮ್ಮ ಬಾಳು ನಗುಪಾಟ್ಲಾಗಲ್ವಾ? ಯೋಚನೆ ಮಾಡು. ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಪ್ಪ ಅಂತ ಹೋಗ್ತೀನಿ, ನನ್ನಿಂದನೇ 108 ವಿಘ್ನಗಳು ಬರ್ತಾ ಇದ್ದಾವೆ. ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ರೀ. ಮನೆಯಲ್ಲೆಲ್ಲ ಹುಡ್ಕೋಣ, ಎಲ್ಲರೂ ಹುಡುಕ್ತಾ ಇದ್ದಾರಲ್ಲ, ನೀವು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಖಂಡಿತವಾಗ್ಲೂ ಹೇಳ್ತೀನಿ, ಅದು ಸಿಗುತ್ತೆ. ನೋಡಿ, ನೀವು ಇಲ್ಲಿ ಕೂತ್ರೆ ತುಂಬ ಯೋಚನೆ ಮಾಡ್ತೀರ. ಹೋಗಿ ಹೊರಗಡೆ ಕೂತ್ಕೊಳ್ಳಿ. ಸರಿ ಸರಿ. ಪಾಪ, ಇವರಿಗೆ ಮರುವು ತುಂಬ ಕಾಡ್ತಾ ಇದೆ. ಮಾವ, ಪೂಜೆನ ಎಲ್ಲರೂ ಸ್ವಚ್ಛ ಮನಸ್ಸಿಂದನೇ ಮಾಡ್ತಾ ಇದ್ದೀವಿ. ನಿಮ್ಮ ಮರುವಿನಿಂದ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಷ್ಟೇ. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ ನೋಡಿ. ನಿಮ್ಮ ಸಮಸ್ಯೆನ ದೂರ ಮಾಡೋದಕ್ಕೆ ದೇವ್ರ ಹಾಗಿರೋ ಧೃತಿನೇ ಬರಬೇಕಾಯ್ತು.
ಹೌದು ಯಜಮಾನ್ರೆ, ಮೇಲ್ಗಡೆ ನಾನು ಹುಡುಕುವಾಗ ನನ್ನ ಮಗಳು ರಾಜಿಗೆ ಹೇಳಿದೆ, ಒಳ್ಳೆತನದವ್ರಿಗೆ ಒಳ್ಳೆ ಮನಸ್ಸಿರೋರಿಗೆ ದೇವರು ಯಾವ್ದಾರ ರೂಪದಲ್ಲಿ ಒಂದು ಸಹಾಯ ಮಾಡೇ ಮಾಡ್ತಾನೆ ಅಂತ. ಹಂಗೆ ಆಯ್ತು ನೋಡಿ ಯಜಮಾನ್ರೆ. ಧೃತಿ, ಇದೆಲ್ಲಿ ಸಿಕ್ತು ನಿನಗೆ? ಇದು ಅಜ್ಜಿ ಸ್ಯಾರಿ ಇಕ್ತಾರಲ್ಲ ಅಲ್ಲಿತ್ತು. ನೋಡಿದ್ರ ಮಾವ, ಈಗ್ಲಾದ್ರೂ ನೆನಪಾಯ್ತಾ ನಾನು ನಿಮ್ ಕೈ ಕೊಟ್ಟಿದ್ದು? ನೀವೇ ನನ್ನ ಹತ್ರ ಕಟ್ಗೆ ತಗೊಂಡಿದ್ದು. ತಗೊಂಡು ಹೋಗಿ ಅತ್ತೆ ಕಬೋರ್ಡಲ್ಲಿ ಇಟ್ಟಿದ್ದೀರಾ. ನಾನು ಈಗಲೂ ಹೇಳ್ತಾ ಇದ್ದೀನಿ ಸಾಧನಾ, ನೀನು ನನ್ನ ಕೈ ಕೊಟ್ಟಿದ್ದು, ನಾನು ಅದನ್ನು ತಗೊಂಡೋಗಿ ನಿಮ್ಮತ್ತೆ ಸ್ಯಾರಿ ಜೋಡಿಸೋ ಜಾಗದಲ್ಲಿ ಇಟ್ಟಿದ್ದು, ಇದು ಯಾವುದು ಒಂದೂ ನನಗೆ ಜ್ಞಾಪಕದಲ್ಲಿಲ್ಲ. ಏನೋ ಒಂದು ಬಿಡಿಯಪ್ಪ, ಇವಾಗ ಒಂದು ಪೂಜೆ ಮುಗಿಸಿ ಇದನ್ನೆಲ್ಲ ಆಮೇಲೆ ನೆನೆಸ್ಕೊಂಡ್ರೆ ಆಯ್ತು. ಅಜ್ಜಗ್ರೆ, ನೀವು ಪೂಜೆ ಶುರು ಮಾಡಿ. ತೀರ್ಥ, ಕೂತ್ಕೋ ಬೇಗ. ಈಗ ನಾ ಇಷ್ಟೊಂದು ಅರ್ಜೆಂಟು? ಲವ್, ಇವತ್ತು ನನಗೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಇದು ನೋಡಿದ್ದು ನನ್ನ ಅವತಾರ. ಈ ಅವತಾರದಲ್ಲಿ ಅವ್ರನ್ನ ಬೀಟ್ ಆಗೋಕ್ಕಾಗತ್ತಾ? ಇದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋವರೆಗೂ ಟೈಮ್ ಆಗುತ್ತೆ. ಈ ಪೂಜೆಗೋಸ್ಕರ ನಾನು ಇಲ್ಲಿರೋದು. ಮತ್ತೆ ಮುಗಿದ್ರೆ ಸಾಕಾಗಿದೆ ನಾನು. ಕೂತ್ಕೊಳ್ಳಿ, ಪೂಜೆಗೆ ಕೂತ್ಕೊಳ್ಳಿ. ಕೂತ್ಕೊಮ್ಮ, ಬನ್ನಿ ಕೂತ್ಕೊಳ್ಳಿ. ಮಂತ್ರಾಕ್ಷತೆ ತಗೊಳ್ಳಿ. ಹೂವಿನ ಪಕ್ಕಕ್ಕೆ ಇಟ್ಕೊಮ್ಮ. ಯಜಮಾನ್ರೆ, ಇಂಥ ಪೂಜೆ ಪುನಸ್ಕಾರಗಳು ಇವಾಗ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಆಗಬೇಕಂತೆ. ಆವಾಗಲೇ ಆ ಪೂಜೆ ಬಗ್ಗೆ ನಮಗೆ ಭಕ್ತಿ ಭಾವನೆ ಜಾಸ್ತಿ ಆಗೋದು. ಏನೋ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳಾದರೂ ಕೂಡ ಅಂತೂ ಕೊನೆಗೆ ಪೂಜೆ ಸುಸೂತ್ರವಾಗಿ ಆಯ್ತಲ್ಲ, ಅದೇ ಸಮಾಧಾನ. ನಿಜ ರಾಮಯ್ಯರೇ, ನನ್ನ ಮರವಿಂದಾಗಿ ಎಲ್ಲಿ ಪೂಜೆ ನಿಂತೋಗ್ಬಿಡುತ್ತೋ ಅಂತ ಭಯ ಆಗೋಗಿತ್ತು. ದೇವ್ರ ದಯದಿಂದ ಎಲ್ಲ ನಿರ್ವಿಘ್ನವಾಗಿ ನೆರವೇರಿತು. ರೀ, ನಿಮ್ಗೆ ಸಾಧನ ಸಮಿತ್ ಕೊಟ್ಟಿದ್ದು ಜ್ಞಾಪಕ ಬಂತ? ಯಾಕತ್ತೆ, ನಾನು ಕೊಟ್ಟಿಲ್ಲ ಅಂತ ನಿಮಗೆ ಅನುಮಾನನಾ? ಅಮ್ಮನ್ ಮಾತ್ ಬಿಡಿ. ಅದಕ್ಕೆ ಅವ್ರಿಗೆ ನಿಮ್ಮೇಲೆ ಅನುಮಾನ ಪಡದ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇರುತ್ತೆ? ನೀವೇನಾದ್ರೂ ಕೊಡ್ದೆ ಹೋಗಿದ್ದಿದ್ರೆ ಅದು ಅಮ್ಮನ್ ಕಬೋರ್ಡ್ ಅಲ್ಲಿ ಸೀರೆ ಮೇಲೆ ಯಾಕಿರ್ತಾ ಇತ್ತು? ನನ್ನ ರೂಮಿಗೆ ಬಂದು ಕಟ್ಟಿಗೆ ಇಡೋದು ದೊಡ್ಡ ವಿಷಯ ಅಲ್ವಲ್ಲ. ಅಮ್ಮ, ಮನೇಲಿ ಶಾಂತಿ ನೆಲೆಸ್ಬೇಕು ಅಂತ ಪೂಜೆ ಮಾಡ್ಸಿದ್ಯೋ ಅಥವಾ ಅಶಾಂತಿ ಉಂಟು ಮಾಡ್ಬೇಕು ಅಂತ ಮಾಡ್ಸಿದ್ಯೋ? ಹೌದು ಕಣೆ ಪದ್ದು. ನೋಡು, ಒಳ್ಳೇದಾದ್ಮೇಲೆ ಎಲ್ಲದನ್ನು ಮರ್ತು ಬಿಡಬೇಕು. ಇಷ್ಟು ದಿವಸ ನಡೆದಿದ್ದೇ ಒಂದು ಲೆಕ್ಕ, ಇನ್ನು ಮುಂದೆ ನಡೆಯೋದೇ ಇನ್ನೊಂದು ಲೆಕ್ಕ. ಹೌದು, ಅಪ್ಪ ಸರಿಯಾಗಿ ಹೇಳಿದ್ರಮ್ಮ. ಇನ್ನು ಮುಂದೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನಾವೆಲ್ಲರೂ ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ. ಏನಂತ್ಯ? ಇರೋದ್ರ ಜೊತೆಗೆ ಹೊಸದು ಹೊಂದ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು, ಏನಂತೀರಾ? ಖಂಡಿತ ಸುಭಾಷ್, ಹಳೇದು ಹೊಸದು ಈಗಿಂದು ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಖುಷಿ ಖುಷಿಯಾಗಿರ್ಬೇಕು. ನಿಜ ಅಂತೆ, ಫೋನ್ ರಿಂಗ್ ಆಗ್ತಿದೆ. ಹಲೋ, ಹಾ ಮುನಿಯಕ್ಕ, ಅಪ್ಪ ಇಲ್ಲೇ ಇದ್ದಾರೆ. ಹಾ ಕೊಟ್ಟೆ. ಅಪ್ಪ, ಮುನಿಯಕ್ಕ ಫೋನ್ ಮಾಡಿದ್ದಾರೆ. ಇವಳು ಯಾಕೆ ಈಗ ಫೋನ್ ಮಾಡಿದ್ಲು? ಹೇಳು ಮುನಿಯಕ್ಕ. ಹೌದಾ? ಯಾವಾಗ? ಅಯ್ಯಯ್ಯೋ, ಇದೇನಪ್ಪ ಕತೆ? ಏನು ಅಂತ ಕೇಳಿದ್ರೆ ತಾತ ನಾನು ಸೀರೆ ಉಟ್ಕೋಬೇಕು ಅಂದ್ಲು. ಬಾರಪ್ಪ, ಇಲ್ಲಿ ಕೋಪ ಮಾಡ್ಕೋಬೇಡ. ಬಾಬಾ ಬಾಬಾ ಬಾಬಾ, ಸಾರಿ ಚಿನ್ನ, ಸಾರಿ. ನಮ್ಮಮ್ಮ. ಹೋಗು, ಆಟ ಆಡ್ಕೊ. ಹೋಗು ಹೋಗು ಹೋಗು. ಪದ್ದು, ನಾಳೆ ಇವಳಿಗೆ ಸೀರೆ ಉಡ್ಸೋದನ್ನ ಮರಿಬೇಡ, ಗೊತ್ತಾಯ್ತಾ? ಇಟ್ಕೊಂಡ್ರೆ ಹೊಸ ಅರ್ಜೆಂಟ್ ಕೆಲಸ ಅದೇ, ಮನೆ ಹತ್ರ ಹೋಗಿ ಬಂದ್ಬಿಡ್ತೀನಿ. ತಾವು ಅಪ್ಪಣೆ ಕೊಡಬೇಕು. ಇದೇನು ರಾಮಯ್ಯ ಅರ್ಜೆಂಟು?
ಊಟ ಮಾಡ್ಕೊಂಡು ಹೋಗ್ಬೋದಾಗಿಲ್ವಾ? ಹೌದು ಬೀಗ್ರೆ. ಇಲ್ಲ ಮೊರೆ, ಅಷ್ಟೊಂದು ಕೆಲಸ ಮುಗಿಸ್ಕೊಂಡು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿಪ್ಪ. ಅವ ನಂಗೊಂಚೂರು ಕೆಲಸ ಇದೆ, ಒಂದು ರೂಮಲ್ಲಿ ಇರ್ತೇನೆ. ಸರಿ. ನನಗೂ ಸ್ವಲ್ಪ ಆಫೀಸ್ ಕೆಲಸ ಇದೆ ಮಾವ, ನಾನು ಬಂದೆ. ವಿ ಆರ್ ಫ್ರಮ್ IT. ನಿಮ್ಮ ಮನೆ ಮೇಲೆ ಸರ್ಚ್ ವಾರೆಂಟ್ ಇದೆ. ಹಲೋ 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 ಇನ್ಸ್ಪೆಕ್ಟರ್, ಎಲ್ಲ ಡೋರ್ಸ್ ಲಾಕ್ ಮಾಡಿ. ಸರ್ ಸರ್ ಎಲ್ಲರೂ ಮೊಬೈಲ್ಸ್ ಕಲೆಕ್ಟ್ ಮಾಡ್ಕೊಳ್ರಿ. ಸರ್ ಏನ್ ಬೇಕು ನಿಮ್ಗೆ? ಇನ್ಸ್ಪೆಕ್ಟರ್ ಏನಿದೆಲ್ಲ? ಮಿಸ್ಟರ್ ತೀರ್ಥಂಕರ್ ಪ್ರಸಾದ್, ನೀವು ನನ್ನ ಜೊತೆ ಬನ್ನಿ. ಬರೋಣ ಸರ್, ಆದ್ರೆ ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಎಲ್ಲ ಹೇಳ್ತೀನಿ, ನೀವು ಬನ್ನಿ. ಆಫೀಸರ್ಸ್ ಗೋ ಸರ್ಚ್. ಒಂದ್ ನಿಮಿಷ. ತೀರ್ಥ, ಏನು ಇದೆಲ್ಲ? ಬೇನಾಮಿ ಆಸ್ತಿ, ಬೇನಾಮಿ ಹಣ ತುಂಬಾ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದೆ. ಅದೀಗ ತಾನೇ ಆಚೆ ಬರುತ್ತೆ. ಮನೇಲಿ ಸಿಗೋ ಪ್ರತಿಯೊಂದು ಚಿನ್ನ, ಬೆಳ್ಳಿ, ಒಡವೆ, ಹಣ ಎಲ್ಲದಕ್ಕೂ ದಾಖಲಾತಿ ಇದ್ರೆ ಯಾರಿಗೂ ಯಾವುದೇ ಸಮಸ್ಯೆ ಬರಲ್ಲ. ದಾಖಲಾತಿ ಇಲ್ಲದೆ ಇರೋದು ಏನಾದ್ರು ಸಿಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟವನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಸರ್, ನಾವು ಯಾವುದು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇಲ್ಲ, ಎಲ್ಲ ಅಕೌಂಟ್ಸ್ ಎಲ್ಲ ಇದೆ. ನೀವ್ಯಾರ್ರಿ? ಸರ್, ಅವನನ್ನ ತಮ್ಮ. ನನ್ನ ಚಿಕ್ಕ ಮಗ. ಇದೆಯೋ ಇಲ್ವೋ ಅಂತ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಆಫೀಸರ್ಸ್, ನನ್ನ ಮಗ ಕೆಟ್ಟವನಲ್ಲ, ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಗೊತ್ತಾಗತ್ರಿ, ಇನ್ನು 2 ಗಂಟೆಲೆಲ್ಲ ಸರ್ಚ್ ಮುಗಿಯತ್ತಲ್ವಾ, ಎಲ್ಲ ಗೊತ್ತಾಗತ್ತೆ. ಅಲ್ಲ ಸರ್, ಹೀಗೆ ಮನೆಗೆ ದಿಢೀರ್ ಅಂತ ನುಗ್ಗೋದು ತಪ್ಪಲ್ವಾ? ಲಂಚ ತಗೊಳ್ಳೋದು ತಪ್ಪಲ್ವಾ? ಸರ್ಕಾರಕ್ಕೆ, ದೇಶಕ್ಕೆ ಮೋಸ ಮಾಡೋದು ತಪ್ಪಲ್ವಾ? ಮೋಸಗಾರರು ಮನೆಗೆ ಬರೋಕ್ಕೆ ಯಾವ ಪರ್ಮಿಷನ್ನು ಬೇಕಾಗಲ್ಲ. ಸರ್, ಈ ಮಾತನ್ನ ವಾಪಸ್ ತಗೊಳ್ಳಿ. ನನ್ನ ಗಂಡ ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ಎಲ್ರೂ ಹೀಗೆ ಹೇಳೋದು. ಸಿಕ್ಕಾಕೊಂಡ ಮೇಲೆನೆ ಅಸಲಿಯತ್ ಆಚೆ ಬರೋದು. ಆಫೀಸರ್, ಎಲ್ಲರ ಮೊಬೈಲ್ ಕಲೆಕ್ಟ್ ಮಾಡಾಯ್ತಾ? ಆಫೀಸರ್ಸ್ ಗೋ ಸರ್ಚ್. ಸರ್ ಒಂದ್ ನಿಮಿಷ ಹೇಳಿದ್ಕೆ. ಸರ್ MLA ಸಾಹೇಬ್ರೆ, ನೀವು ನನ್ನ ಕೆಲಸಕ್ಕೆ ತೊಂದರೆ ಕೊಡಲ್ಲ ಅನ್ಕೊಂಡಿದ್ದೀನಿ. ಓಕೆ ಸರ್, ಕ್ಯಾರಿ ಆನ್. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಯಾಕೆ ತೀರ್ಥ? ನನ್ನ ಲೆಕ್ಕದಲ್ಲಿ ಇವತ್ತು ರಾತ್ರಿ ಸಾಕ್ಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಇಂಟೆಲಿಜೆಂಟ್ ಆಗಿ ಪೂಜೆಗಿಂತ ಮುಂಚೆನೇ ಸಾಗಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನಾನು ನಿಮಗೆ ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೆ. ನಿಮ್ಮ ಈ ಬುದ್ಧಿವಂತಿಕೆಯಿಂದ ಇವತ್ತು ಈ ಅಪಾಯದಿಂದ ಪಾರಾದೆ ಅದಕ್ಕೆ. ತೀರ್ಥ, ಆ ದೇವರು ನಮ್ಮ ಕಡೆಗಿದ್ದಾನೆ, ಎಲ್ಲ ಆ ದೇವ್ರ ಲೀಲೆ ಅಷ್ಟೇ ಅಲ್ಲ. ಆ ದೇವರು ಈ ಪೂಜೆ ನಿನ್ನನ್ನು ಕಾಪಾಡಿದೆ ಅಂತ ಅನ್ಕೋ. ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡೆ. ಸೂಟ್ ಕೇಸನ್ನ ಇಲ್ಲೇ ಇರೋದಕ್ಕೆ ಬಿಟ್ಟಿದ್ರೆ ಅಟ್ಲೀಸ್ಟ್ ತೀರ್ಥಂಗೆ ಪ್ರಾಬ್ಲಮ್ ಆಗ್ತಿತ್ತು. ತೀರ್ಥಂಗೆ ಪ್ರಾಬ್ಲಮ್ ಆಗಿದ್ರೆ ನನ್ನ ಹಳೆ ದ್ವೇಷಕ್ಕೆ ಸೇಡ್ ತೀರ್ಸ್ಕೊಂಡಂಗಾಗಿರೋದು.